ಸಿಐಗಳು ಜೊತೆಗೆ PSIಗಳನ್ನು ಜೊತೆಗೆ ಸಿಬ್ಬಂದಿಯನ್ನು ಕರೆಸಿದ್ದಾರೆ. ಸುಮಾರು 8ರಿಂದ 10 ಜೀಪ್ಗಳ ಭದ್ರತೆಯಲ್ಲಿ ಎಲ್ಲ ಆರೋಪಿಗಳನ್ನು ಈಗ ವಿಮ್ಸ್ ಆಸ್ಪತ್ರೆಗೆ ಏನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ನೋಡ್ಬೋದು ದೃಶ್ಯ, ವೆಹಿಕಲ್ಗಳು ಈಗ ಒಂದೊಂದಾಗಿ ಮೂವ್ ಆಗ್ತಾ ಇದೆ. DR ವೆಹಿಕಲ್ ಬಂತು. DR ವೆಹಿಕಲ್ನಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಅಲ್ಲೇನು ಕಾಣುತ್ತೆ. ಆ ಆರೋಪಿಗಳನ್ನು ಅದರಲ್ಲಿ ಹಚ್ಚಿ ನೋಡ್ಬೋದು. ದೃಶ್ಯದಲ್ಲಿ ನೇರವಾಗಿ ನೀವು ನೋಡ್ಬೋದು, ವರ್ತಿಕಾ ಕಟಿಯಾರ್ ಅವರು ಕೂಡ ಈ ಒಂದು ದೃಶ್ಯದಲ್ಲಿ ಬರ್ತಾ ಇದ್ದಾರೆ. ಅಶ್ವಿನಿ ನೇರವಾಗಿ ದೃಶ್ಯಾವಳಿಗಳನ್ನು ನೋಡ್ಬೋದು. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ಆ ಒಂದು ವೆಹಿಕಲ್ನಲ್ಲಿ ಹತ್ತಿಸಿ ಅಲ್ಲಿಂದ ಆರೋಪಿಗಳನ್ನು ವಿಮ್ಸ್ಗೆ ಕರೆದುಕೊಂಡು ಹೋಗ್ತಾರೆ ಅಂತ ಮಾಹಿತಿ ಇರತಕ್ಕಂಥದ್ದು. ಆ ದೃಶ್ಯದಲ್ಲಿ ನೋಡ್ಬೋದು, ಈಗ ಆರೋಪಿಗಳು ಬರ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಆ DR ವೆಹಿಕಲ್ ಕೂಡ ಸಿದ್ಧವಾಗಿದೆ. ನೇರವಾದ ದೃಶ್ಯಾವಳಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೇವೆ. ಈ ದೃಶ್ಯದಲ್ಲಿ ನೋಡ್ಬೋದು, ವೀಕ್ಷಕರು ನೋಡ್ಬೋದು, ರಿಪಬ್ಲಿಕ್ ಕನ್ನಡ ವೀಕ್ಷಕರು ಆರೋಪಿಗಳು ಬರಬಹುದು ಇನ್ನೇನು ಕೆಲವೇ ಕ್ಷಣದಲ್ಲಿ. ನೋಡಿ, ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಿಂದ ಹೊರಗಡೆಗೆ ಆರೋಪಿಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ಕೆಲವೊಂದಿಷ್ಟು ಆರೋಪಿಗಳನ್ನು ನೇರವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. DR ವೆಹಿಕಲ್ ಮೂಲಕ DR ವೆಹಿಕಲ್ನಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಆ ಘಟನೆಯಲ್ಲಿ ಭಾಗಿಯಾದ ಇವು ಕಾರ್ಯಕರ್ತರು ಎಷ್ಟೊಂದು ಜನ ಇದ್ದಾರೆ ಈ ದೃಶ್ಯದಲ್ಲಿ ನೋಡ್ಬೋದು. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 7-8 ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಇವರು ಈ ಬ್ರೂಸ್ಪೇಟೆ ಠಾಣೆಯಲ್ಲಿ ಇದ್ದರು. ಇವ್ರನ್ನ ನೇರವಾಗಿ ಈಗ ಏನು ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಆ ಬಳಿಕ JCಗೆ ಕಳಿಸ್ತಾರೆ ಅನ್ನೋ ಮಾಹಿತಿ ಇರತಕ್ಕಂಥದ್ದು. ಇಲ್ಲಾಂದರೆ ಕಸ್ಟಡಿಗೆ ಪಡೆದು 14 ದಿನಗಳ ಒಂದು ಅಂದರೆ ನ್ಯಾಯಾಂಗ ಬಂಧನದಲ್ಲಿಟ್ಟು ಅವ್ರನ್ನ ವಿಚಾರಣೆ ಮಾಡ್ತಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ ಏನು ಗನ್ಮ್ಯಾನ್ಗಳಿದ್ರು ಅವ್ರು ಯಾರು ಕೂಡ ಹೊರಗಡೆ ಬಂದಿಲ್ಲ. ಈಗ ಬಂದಿರತಕ್ಕಂಥ ದೃಶ್ಯಾವಳಿಗಳಲ್ಲಿ ನೀವೇನು ನೋಡಿದರೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು. ಸುಮಾರು 10ರಿಂದ 12 ಜನ ಇರ್ತಕ್ಕಂಥದ್ದು. ಇವರನ್ನು ಕರೆದುಕೊಂಡು ಹೋಗ್ತಾರೆ. ಇದಾದ ಬಳಿಕ ಇನ್ನೊಂದು ನಿಯೋಗ ಇದೆ. ಆದರೆ ಇನ್ನೊಂದು ನಿಯೋಗ ಅಂದರೆ ಆರೋಪಿಗಳ ನಿಯೋಗ ಇರತಕ್ಕಂಥದ್ದು ಗ್ರಾಮಾಂತರ ಠಾಣೆಯಲ್ಲಿ ಇನ್ನೊಂದು ಸ್ಟೇಷನ್ ನಾನು ನಿಮ್ಗೆ ತೋರಿಸ್ತೀನಿ. ಆ ಸ್ಟೇಷನ್ನಲ್ಲಿ BJPಯಿಂದ ಅರೆಸ್ಟ್ ಮಾಡಿರ್ತಕ್ಕಂಥ ಅಥವಾ ವಶಕ್ಕೆ ಪಡೆದಂಥವ್ರನ್ನ ಅದರಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದ ಅವರನ್ನು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಕರೆದುಕೊಂಡು ಹೋಗ್ತಾರೆ. ಈಗ ಈ ವೆಹಿಕಲ್ ನೇರವಾಗಿ ವಿಮ್ಸ್ಗೆ ಹೋಗುತ್ತೆ. ವಿಮ್ಸ್ನಲ್ಲಿ ಇವರ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಾರೆ. ಆ ಬಳಿಕ ಇವರನ್ನು ಹೆಚ್ಚಿನ ವಿಚಾರಣೆಗಾಗಿ ಕೋರ್ಟ್ಗೆ ಅಥವಾ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅರೆಸ್ಟ್ ಅಂತ ಆಗ ದೃಢಪಡಿಸ್ತಾರೆ. ಅಲ್ಲಿಯವರೆಗೂ ಕೂಡ ಇವರು ಈಗ ಸದ್ಯದವರೆಗೂ ಕೂಡ ಇವ್ರನ್ನ ಅರೆಸ್ಟ್ ಅಂತ ಹೇಳೋದಕ್ಕಾಗ ಇವರೆಲ್ಲರೂ ಕೂಡ ಈಗ ವಶದಲ್ಲಿದ್ದರು, ವಿಚಾರಣೆಯನ್ನು ಎದುರಿಸಿದ್ದಾರೆ. ಮೆಡಿಕಲ್ ಆದ ಬಳಿಕ ಇವ್ರನ್ನ ಸಂಪೂರ್ಣವಾಗಿ ಅರೆಸ್ಟ್ ಅಂತ ಅಧಿಕೃತವಾಗಿ ಹೇಳೋದಕ್ಕೆ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು. ಈಗ ಆಗ್ತಾ ಇರೋ ತಯಾರಿಯನ್ನು ನೋಡಿದರೆ ನೀವು ನೋಡ್ಬೋದು, ರಂಜಿತ್ ಕುಮಾರ್ ಭಂಡಾರು ಅವರು ಚಿತ್ರದುರ್ಗ SP ಈ ಘಟನೆಯ ಸಂಪೂರ್ಣ ತನಿಖೆಯ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಅವರು ಖುದ್ದು ಸ್ಥಳದಲ್ಲೇ ಇದ್ದು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ವರ್ತಿಕಾ ಕಟಿಯಾರ್ ಬಳ್ಳಾರಿ DIG ಅಂದರೆ ಬಳ್ಳಾರಿ ವಲಯ DIG ಅವರು ಸ್ಥಳದಲ್ಲಿದ್ದು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ಇಡೀ ರಾಜ್ಯದಲ್ಲಿ ಇದು ಒಂದು ರೀತಿ ಕೆಟ್ಟ ಏನು ಘಟನೆ ನಡೆದಿದೆ. ಇಡೀ ರಾಜ್ಯಾದ್ಯಂತ ಒಂದಷ್ಟು ಚರ್ಚೆಯನ್ನು ಆಗಿರ್ತಕ್ಕಂಥದ್ದು ನೋಡ್ಬೋದು. ಈ ದೃಶ್ಯದಲ್ಲಿ ಇವರೆಲ್ಲರೂ ಕೂಡ ಈಗ ವಿಮ್ಸ್ಗೆ ಕರೆದುಕೊಂಡು ಹೋಗ್ತಾರೆ. ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಈ ಒಂದು DR ವೆಹಿಕಲ್ನಲ್ಲಿ ಹತ್ತಿಲ್ಲ. ಅವರು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇರ್ತಕ್ಕಂಥದ್ದು. 3 ಜನ ಗನ್ಮ್ಯಾನ್ಗಳು ಅವರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಅಥವಾ ಅವರನ್ನು ಬೇರೆ ವೆಹಿಕಲ್ನಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಯೋಜನೆ ಕೂಡ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಇಷ್ಟು ಯಾವುದೇ ರೀತಿಯ ಮಾಹಿತಿ ಹೊರಬರದೇ ರೀತಿ ಇಲ್ಲಿ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅಥವಾ ಯಾರ್ಯಾರು ಬಂಧನ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಹಿಂಚಿನ ಮಾಹಿತಿಯನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇಲ್ಲಿಯವರೆಗೂ ಕೊಟ್ಟಿಲ್ಲ. ಯಾಕಾಗಿ ಕೊಟ್ಟಿಲ್ಲ ಅಂದರೆ ಈ ಒಂದು ಪ್ರಕರಣದಲ್ಲಿ ಅಷ್ಟೊಂದು ಸೂಕ್ಷ್ಮತೆ ಇದೆ. ತನಿಖಾ ಹಂತದಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಶೇರ್ ಮಾಡಬಾರ್ದು ಅನ್ನೋದು ಈಗಾಗಲೇ ಏನು ಹಿರಿಯ ಅಧಿಕಾರಿಗಳಿಂದ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬಂದಿರತಕ್ಕಂಥ ಒಂದು ಸೂಚನೆ, ಕಟ್ಟಪ್ಪಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಯಾವುದೇ ರೀತಿಯ ಮಾಹಿತಿಯನ್ನು ಪೊಲೀಸರು ಬಿಟ್ಟು ಕೊಡ್ತಾ ಇಲ್ಲ. ಈಗಾಗಲೇ ಕಳೆದ 3 ದಿನಗಳಿಂದ ಇವ್ರನ್ನೆಲ್ಲರನ್ನು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಏನು ಡಿಜಿಟಲ್ ಎವಿಡೆನ್ಸ್ ಹಲವಾರು ವಿಡಿಯೋಗಳನ್ನು ಏನು ವಶಕ್ಕೆ ಪಡೆದುಕೊಂಡಿದ್ರು ಅವುಗಳ ಆಧಾರದ ಮೇಲೆ ಆ ವಿಡಿಯೋದಲ್ಲಿ ಯಾರ್ಯಾರು ಕಲ್ಲನ್ನು ಎಸೆತಿದ್ರು, ಯಾರ್ಯಾರು ಏನು ಬಡಿಗೆ ದೊಣ್ಣೆಗಳನ್ನು ಹಿಡಿದುಕೊಂಡು ಕೂಗಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ಈಗ ವಶಕ್ಕೆ ಪಡೆದು ಈ ರೀತಿಯಾಗಿ ಪ್ರೊಸೆಸನ್ನು ಮಾಡ್ತಿದ್ದಾರೆ. ನೋಡಿ, IGP ವರ್ತಿಕಾ ಕಟಿಯಾರ್ ಅವರು ಈಗ DR ವೆಹಿಕಲ್ನ ಮುಂದೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DR ವೆಹಿಕಲ್ ಮೂವ್ ಆಗ್ತಾ ಇದೆ. ಇದು ಈಗ ನೇರವಾಗಿ ವಿಮ್ಸ್ ಆಸ್ಪತ್ರೆಗೆ ಹೋಗುತ್ತೆ. ನೋಡ್ಬೋದು, ವಿಮ್ಸ್ ಆಸ್ಪತ್ರೆಗೆ ಈ ವೆಹಿಕಲ್ ಹೋಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮ್ಸ್ ಆಸ್ಪತ್ರೆಯನ್ನು ತಲುಪುತ್ತೆ. ಅಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿ ಅಲ್ಲಿಂದ ಮತ್ತೆ ಇವರನ್ನು JCಗೆ ಕಳಿಸ್ತಾರೆ ಅಥವಾ ಏನು ಹೆಚ್ಚಿನ ವಿಚಾರಣೆಗೆ ಇವರೆಲ್ಲರನ್ನು ಕೂಡ ಮತ್ತೆ ಇವ್ರನ್ನ ಕಸ್ಟಡಿಗೆ ಪಡೆದು ಮುಂದಿನ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ನೋಡ್ಬೋದು ಈ ದೃಶ್ಯದಲ್ಲಿ ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ
ಗನ್ಮೆನ್ಗಳು ಇಲ್ಲೇ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಅವರನ್ನು ಕೂಡ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ. ಈಗ ಈ ವೆಹಿಕಲ್ ಏನು ಹೋಯ್ತು ಇದು ಈಗ ನೇರವಾಗಿ ವಿಮ್ಸ್ ಆಸ್ಪತ್ರೆಗೆ ಹೋಗುತ್ತೆ. ಇನ್ನೂ ಕೂಡ ನೀವು ನೋಡ್ಬೋದು, ಇಲ್ಲೂ ಕೂಡ ಇನ್ನೂ ಸಾಕಷ್ಟು ಸೆಕ್ಯೂರಿಟಿ ಇದೆ. ಯಾಕಾಗಿ ಸೆಕ್ಯೂರಿಟಿ ಇದೆ ಅಂದರೆ ಇನ್ನೂ ಕೂಡ ಒಳಗಡೆ ಆರೋಪಿಗಳಿದ್ದಾರೆ. ಆ ಎಲ್ಲ ಆರೋಪಿಗಳನ್ನು ಹಂತ ಹಂತವಾಗಿ ಏನು ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಅಂದರೆ ಮೆಡಿಕಲ್ ಟೆಸ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಪೊಲೀಸರು ಇನ್ನು ಸಾಕಷ್ಟು ಟೆನ್ಷನ್ನಲ್ಲಿದ್ದಾರೆ. ಇದು ಒಂದು ಅಂದರೆ ಸೂಕ್ಷ್ಮವಾದ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪೊಲೀಸರು ಈ ರೀತಿಯಾಗಿ ಕ್ರಮಗಳನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಜೊತೆಗೆ ಇನ್ನು BJPಯ ಕಾರ್ಯಕರ್ತರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಸಮಯ ತೆಗೆದುಕೊಂಡು ಅವರನ್ನು ಹಂತ ಹಂತವಾಗಿ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬಂದಿರತಕ್ಕಂಥ ಒಂದು ಸೂಚನೆ, ಕಟ್ಟಪ್ಪಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಯಾವುದೇ ರೀತಿಯ ಮಾಹಿತಿಯನ್ನು ಪೊಲೀಸರು ಬಿಟ್ಟು ಕೊಡ್ತಾ ಇಲ್ಲ. ಈಗಾಗಲೇ ಕಳೆದ 3 ದಿನಗಳಿಂದ ಇವ್ರನ್ನೆಲ್ಲರನ್ನು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಏನು ಡಿಜಿಟಲ್ ಎವಿಡೆನ್ಸ್ ಸುಮಾರು ಹಲವಾರು ವಿಡಿಯೋಗಳನ್ನು ಏನು ವಶಕ್ಕೆ ಪಡೆದುಕೊಂಡಿದ್ರು ಅವುಗಳ ಆಧಾರದ ಮೇಲೆ ಆ ವಿಡಿಯೋದಲ್ಲಿ ಯಾರ್ಯಾರು ಕಲ್ಲನ್ನು ಎಸೆತಿದ್ರು, ಯಾರ್ಯಾರು ಏನು ಬಡಿಗೆ ದೊಣ್ಣೆಗಳನ್ನು ಹಿಡಿದುಕೊಂಡು ಕೂಗಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ಈಗ ವಶಕ್ಕೆ ಪಡೆದು ಈ ರೀತಿಯಾಗಿ ಪ್ರೊಸೆಸನ್ನು ಮಾಡ್ತಿದ್ದಾರೆ. ನೋಡಿ, IGP ವರ್ತಿಕಾ ಕಟಿಯಾರ್ ಅವರು ಈಗ DR ವೆಹಿಕಲ್ನ ಮುಂದೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DR ವೆಹಿಕಲ್ ಮೂವ್ ಆಗ್ತಾ ಇದೆ. ಇದು ಈಗ ನೇರವಾಗಿ ವಿಮ್ಸ್ ಆಸ್ಪತ್ರೆಗೆ ಹೋಗುತ್ತೆ. ನೋಡ್ಬೋದು, ವಿಮ್ಸ್ ಆಸ್ಪತ್ರೆಗೆ ಈ ವೆಹಿಕಲ್ ಹೋಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮ್ಸ್ ಆಸ್ಪತ್ರೆಯನ್ನು ತಲುಪುತ್ತೆ. ಅಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿ ಅಲ್ಲಿಂದ ಮತ್ತೆ ಇವರನ್ನು JCಗೆ ಕಳಿಸ್ತಾರೆ. ಅಥವಾ ಏನು ಹೆಚ್ಚಿನ ವಿಚಾರಣೆಗೆ ಇವರೆಲ್ಲರನ್ನು ಕೂಡ ಮತ್ತೆ ಇವ್ರನ್ನ ಕಸ್ಟಡಿಗೆ ಪಡೆದು ಮುಂದಿನ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ನೋಡ್ಬೋದು ಈ ದೃಶ್ಯದಲ್ಲಿ ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಇಲ್ಲೇ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಅವರನ್ನು ಕೂಡ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ. ಈಗ ಈ ವೆಹಿಕಲ್ ಏನು ಹೋಯ್ತು ಇದು ಈಗ ನೇರವಾಗಿ ವಿಮ್ಸ್ ಆಸ್ಪತ್ರೆಗೆ ಹೋಗುತ್ತೆ. ಇನ್ನೂ ಕೂಡ ನೀವು ನೋಡ್ಬೋದು, ಇಲ್ಲೂ ಕೂಡ ಇನ್ನೂ ಸಾಕಷ್ಟು ಸೆಕ್ಯೂರಿಟಿ ಇದೆ. ಯಾಕಾಗಿ ಸೆಕ್ಯೂರಿಟಿ ಇದೆ ಅಂದರೆ ಇನ್ನೂ ಕೂಡ ಒಳಗಡೆ ಆರೋಪಿಗಳಿದ್ದಾರೆ. ಆ ಎಲ್ಲ ಆರೋಪಿಗಳನ್ನು ಹಂತ ಹಂತವಾಗಿ ಏನು ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಅಂದರೆ ಮೆಡಿಕಲ್ ಟೆಸ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಪೊಲೀಸರು ಇನ್ನು ಸಾಕಷ್ಟು ಟೆನ್ಷನ್ನಲ್ಲಿದ್ದಾರೆ. ಇದು ಒಂದು ಅಂದರೆ ಸೂಕ್ಷ್ಮವಾದ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪೊಲೀಸರು ಈ ರೀತಿಯಾಗಿ ಕ್ರಮಗಳನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು ಜೊತೆಗೆ ಇನ್ನು BJPಯ ಕಾರ್ಯಕರ್ತರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಸಮಯ ತೆಗೆದುಕೊಂಡು ಅವರನ್ನು ಹಂತ ಹಂತವಾಗಿ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ.